ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಕಾಗಿ ನೆಲೆಯಾದಿ ಕೇಶವರಾಯ, ಉಸಿರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ. ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೂ ನಾಡಿನ ಸಮಸ್ತ ರೇಡಿಯೋ ಕೇಳುಗ ಬಳಗಕ್ಕೆ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಪರವಾಗಿ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ 17ನೆಯ ಸಂಚಿಕೆಯಲ್ಲಿ ಕನಕದಾಸರ ಜಯಂತಿಯ ಪ್ರಯುಕ್ತ ಕನಕದಾಸರ ಕುರಿತು ಮಾತನಾಡಲಿದ್ದಾರೆ ಪ್ರೊಫೆಸರ್ BK ರವಿರವರು, ಮಾನ್ಯ ಕುಲಪತಿಗಳು, ಕೊಪ್ಪಳ ವಿಶ್ವವಿದ್ಯಾಲಯ, ಕೊಪ್ಪಳ. ಗ್ರಾಮೀಣ ಭಾರತಿ ಬಾನುಲಿ ಕೇಂದ್ರದ ಸಮಸ್ತ ಕೇಳುಗರಿಗೆ ನಮಸ್ಕಾರ. ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಾಡು ಕಂಡಂತಹ ಅತ್ಯಂತ ಅದ್ಭುತ ದಾಸಶ್ರೇಷ್ಠರಲ್ಲಿ ಕನಕದಾಸರು ಕೂಡ ಒಬ್ಬರು. ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಸಾಹಿತ್ಯದ ಮೂಲಕ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಪಾರವಾದದ್ದು. ದಾಸ ಸಾಹಿತ್ಯದ ಬೇರೆ ದಾಸರುಗಳಿಗೆ ಹೋಲಿಕೆ ಮಾಡಿದರೆ ಕನಕದಾಸರು ಯಾಕೆ ತುಂಬ ವಿಶಿಷ್ಟ ಅನ್ನಿಸ್ತಾರೆ ಅಂತ ಹೇಳಿದರೆ, ವಿಶೇಷವಾಗಿ ಕನಕದಾಸರಿಗೆ ಇಡೀ ಸಮಾಜದ ಬಗ್ಗೆ ಇದ್ದಂತಹ ಅಪಾರವಾದಂತಹ ಕಾಳಜಿ ಮತ್ತು ಅವರ ಇಡೀ ತತ್ವ ಸಂದೇಶಗಳಲ್ಲಿ ಸಮಾಜದ ಬಗ್ಗೆ ಅವರಲ್ಲಿ ಇದ್ದಂತಹ ಕಳಕಳಿ ಇಡೀ ಕನಕದಾಸರ ಸಮಗ್ರ ಸಾಹಿತ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಕನಕದಾಸರು ಆಡಳಿತಾರೂಢ ಕುಟುಂಬದಿಂದ ಬಂದಿದ್ದರೂ ಕೂಡ ದೈವ ಸಂಕಲ್ಪದ ಮೇರೆ ದಾಸನಾದರು ಅನ್ನುವಂಥ ಪ್ರತೀತಿ ನಮಗೆಲ್ಲರಿಗೂ ಗೊತ್ತಿದೆ. ಕನಕದಾಸರು ಇಡೀ ತಮ್ಮ ಜೀವಿತದಲ್ಲಿ ಅನುಭವಿಸಿದಂತಹ ಅನೇಕ ಘಟನೆಗಳನ್ನು, ಅವರ ಅನುಭವಕ್ಕೆ ಆಧರಿಸಿದಂತಹ ಅನೇಕ ಪ್ರಕರಣಗಳನ್ನು, ವಿಶೇಷವಾಗಿ ಶ್ರೀಕೃಷ್ಣನನ್ನ, ವಿಷ್ಣುವನ್ನ, ಕೆಲವು ಸಂದರ್ಭದಲ್ಲಿ ಶಿವನನ್ನ ಆರಾಧನೆ ಮಾಡ್ಕೊಳ್ತಾ ಇಡೀ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿದ್ದಂತಹ ಸಾಮಾಜಿಕ ಪಿಡುಗುಗಳನ್ನು ತೆಗೆದು ಹಾಕಬೇಕು ಅನ್ನುವಂತಹ ಅವರ ಸಂದೇಶ ಇವತ್ತು ಕೂಡ ಅತ್ಯಂತ ಪ್ರಸ್ತುತವಾದದ್ದು ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ಭಾರತ ಶ್ರೇಣೀಕೃತ ವರ್ಗ ಸಂಘರ್ಷದ ಸಮಾಜ. ನಮ್ಮದೇ ಆದಂತಹ ಅನೇಕ ವೈರುಧ್ಯಗಳಿದ್ದಂತಹ ಈ ಸಮಾಜವನ್ನ ತಿದ್ದಿ ತೀರ್ತಕ್ಕಂತಹ ಅಪಾರವಾದಂತಹ ಕೆಲಸವನ್ನ, ಅಮೋಘವಾದಂತಹ ಕೆಲಸವನ್ನ ಕನ್ನಡ ನಾಡಿನ ವಚನಕಾರರು ಮತ್ತೆ ದಾಸ ಸಾಹಿತ್ಯದ ಅನೇಕ ದಾಸರುಗಳು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಸಮಾಜದ ಸಿದ್ಧಾಂತವನ್ನ ಇಡೀ ಜಗತ್ತಿಗೆ ಬಿತ್ತಿದಂತಹ ಜಗಜ್ಯೋತಿ ಬಸವಣ್ಣನವರ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ. ಅದೇ ರೀತಿ ಕನಕದಾಸರು ಕೂಡ ಇಡೀ ಸಮಾಜದ ವೈರುಧ್ಯಗಳನ್ನ ತಿದ್ದಿ ತೀಡಿ ನಮ್ಮಲ್ಲಿರ್ತಕ್ಕಂತಹ ಆ ಅಸಮಾನತೆಯನ್ನ ಹೋಗ್ಲಾಡಿಸ್ಬೇಕು, ಎಲ್ಲರೂ ಕೂಡ ನಾವು ಸಮಾನರು, ಸಮಾನತೆ ಆ ಸಂದೇಶವನ್ನ ನೀನು ಕೀಳು ನಾನು ಮೇಲು ಅನ್ನುವಂತಹ ಆ ಮನೋಭಾವವನ್ನು ಎಸಿಬೇಕು ಅನ್ನುವ ನಿಟ್ಟಿನಲ್ಲಿ ಅಪಾರವಾದಂತಹ ಸಾಹಿತ್ಯವನ್ನ ರಚನೆ ಮಾಡಿ ಬಹುಶಃ ನಮ್ಮೆಲ್ಲರಿಗೂ ಕೂಡ ಅಪಾರವಾದಂತಹ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಕನಕದಾಸರ ಕೊಡುಗೆ ಎಲ್ಲರೂ ಕೂಡ ನಾವು ಇವತ್ತಿನ ದಿವಸ ಕನಕದಾಸರ ಕೃತಿಗಳನ್ನ, ಅವರ ಕೀರ್ತನೆಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡುವ ಮೂಲಕ ಬಹುಶಃ ಎಲ್ಲರ ಜೀವನದಲ್ಲಿ ಕನಕದಾಸರ ತತ್ವ ಸಂದೇಶವನ್ನ ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಬರ್ತಕ್ಕಂತಹ ದಿನಗಳಲ್ಲಿ ಸಮಾಜ ನಿರ್ಮಾಣದ ಮೂಲಕ ಎಲ್ಲರೂ ಕೂಡ ಒಳಿತಾಗ್ತದೆ ಅನ್ನುವಂಥ ಮಾತು ಸತ್ಯವಾದಂಥದ್ದು. ವಿಶೇಷವಾಗಿ ದಾಸಶ್ರೇಷ್ಠ ಕನಕದಾಸರು ರಚನೆ ಮಾಡಿದಂತಹ ಮೋಹನ ತರಂಗಿಣಿ ಆಗಲಿ, ನಳಚರಿತ್ರೆ ಆಗಲಿ, ಶ್ರೀರಾಮಧಾನ್ಯ ಚರಿತ್ರೆ ಆಗಲಿ, ಹರಿಭಕ್ತಿ ಸಾರ ಆಗಲಿ, ಅವರ ಮುಂಡಿಗೆಗಳಾಗಲಿ, ಮತ್ತೆ ಕೀರ್ತನೆಗಳು,
ಈ ತರ ಬೇರೆ ಬೇರೆ ಪ್ರಾಕಾರಗಳ ಸಾಹಿತ್ಯ ರಚನೆಯನ್ನ ಕನಕದಾಸರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವರ ಕೀರ್ತನೆಗಳ ಮೂಲಕ ಸಾಮಾಜಿಕ ಸಂದೇಶವನ್ನ ಸಾರುವ ಅಚ್ಚ ಕನ್ನಡದಲ್ಲಿ ಕೀರ್ತನೆಗಳನ್ನ ರಚಿಸಿ ಸಂದೇಶವನ್ನ ಸಾರ್ತಕ್ಕಂಥ ಕನಕದಾಸರು ಮುಂಡಿಗೆಗಳ ಮೂಲಕ ಅನೇಕ ಸವಾಲುಗಳನ್ನು ಕೂಡ ಮಂಡಿಸ್ತಾರೆ. ಹಾಗಾಗಿ ಕನಕದಾಸ ಒಂದು ಕಡೆ ಸರಳವಾದ ಕವಿಯಾದರೆ ಮತ್ತೊಂದು ಕಡೆ ಕ್ಲಿಷ್ಟಕರವಾದಂತಹ ಕವಿ. ಅವರ ಮುಂಡಿಗೆಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತದೆ. ಕನಕದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಆಳವಾದಂತಹ ಅಧ್ಯಯನದ ಅಗತ್ಯ ಇದೆ ಎನ್ನುವಂತಹ ಮಾತು ಕೂಡ ಸತ್ಯವಾದದ್ದು. ಹಾಗಾಗಿ ಬಹಳಷ್ಟು ಜನ ನಮ್ಮ ವಿದ್ವಾಂಸರು ಹೇಳ್ತಾರೆ, ಕನಕದಾಸರ ಸಾಹಿತ್ಯವನ್ನ ನಾವು ಅರೆದು ಕುಡಿಯತಕ್ಕಂಥ ಸಂದರ್ಭದಲ್ಲಿ ಬಹಳವಾದಂತಹ ಪರಿಶ್ರಮ ನಮಗೆ ಅಗತ್ಯ ಇದೆ. ಹಾಗಾಗಿ ಕನಕನನ್ನ ಕೆಣಕಬೇಡ, ಕೆಣಕಿ ತಿಣಕಬೇಡ ಅಂತ. ಅಂದ್ರೆ ಅವರ ಆಳವಾದಂತಹ ಆ ಮುಂಡಿಗೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬಹಳಷ್ಟು ಅಧ್ಯಯನಶೀಲರಾಗಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಇವತ್ತಿಗೂ ಕೂಡ ಅವರ ಅತ್ಯಂತ ಜನಪ್ರಿಯ ಕೀರ್ತನೆಗಳು ಇವತ್ತಿಗೂ ಕೂಡ ನಾವು ಯಾವುದೇ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ನಮ್ಮ ಸರಸ್ವತಿ ಮಾತೆಯನ್ನ ನಾವು ಏನು ಯಾಕೊಂದೇ ಎಂದು ತುಷಾರ ಹಾರದವಳ, ಸಂಸ್ಕೃತದಲ್ಲಿ ಸರಸ್ವತಿ ದೇವಿಯನ್ನ ನಾವು ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಕನಕದಾಸರು ಬರೆದಂಥ ಕೀರ್ತನೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಇವತ್ತಿಗೂ ಕೂಡ ಎಲ್ಲರ ಬಾಯಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಇವತ್ತು ನಾವು ಕೇಳ್ತಕ್ಕಂತಹ ಇಡೀ ಸರಸ್ವತಿ ಶಾರದೆಯನ್ನ ಕುರಿತು ಅವರು ಬರೆದಂತಹ ಕೀರ್ತನೆ ಇವತ್ತಿಗೂ ಕೂಡ ತುಂಬಾ ಜನಪ್ರಿಯ ಆಗಿರುವಂಥದ್ದು ಅನ್ನುವಂಥದ್ದು ನಿಜವಾದಂತಹ ಮಾತು. ಅದರ ಜೊತೆಗೆ ಸಾಮಾಜಿಕ ವೈರುಧ್ಯಗಳು ಬಂದಂತ ಸಂದರ್ಭದಲ್ಲಿ, ನಾನು ಜಾತಿಯ ಸಂಘರ್ಷ ಬಂದಂತ ಸಂದರ್ಭದಲ್ಲಿ, ನಾನು ಮೇಲು ನೀನು ಕೀಳು ಅನ್ನುವಂಥ ಈ ತಾರತಮ್ಯ ಬಂದಂತ ಸಂದರ್ಭದಲ್ಲಿ ಕನಕದಾಸರು ಬಹಳ ಎಚ್ಚರಿಕೆಯಿಂದ ಸಂದೇಶವನ್ನ ಕೊಟ್ರು. ಕುಲವೆಂದು ಯಾಕೆ ಹೊಡೆದಾಡ್ತೀರಿ? ನಿಮ್ ಕುಲದ ಮೂಲ ಎಲ್ಲಿಂದ ಬಂತು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ನಿಮ್ಮ ಆತ್ಮ ಯಾವ ಕುಲ? ನೀನ್ ಕುಡಿಯೋ ನೀರ್ ಯಾವ ಕುಲ? ನೀನು ಸೇವಿಸುವ ಗಾಳಿ ಯಾವ ಕುಲ? ಪ್ರತಿಯೊಂದನ್ನು ಕೂಡ ಅವ್ರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಈ ಕುಲವೆಂದು ಹೊಡೆದಾಡದಿರಿ ಅನ್ನುವಂತಹ ಸಂದೇಶ ಯಾಕೆ? ಜಾತಿ ನನ್ನ ಜಾತಿ ದೊಡ್ಡದು, ನನ್ನ ಧರ್ಮ ದೊಡ್ಡದು, ನಾನು ಮೇಲು ನೀನು ಕೀಳು, ಈ ಶ್ರೇಣೀಕೃತ ವರ್ಗ ಸಂಘರ್ಷ ಯಾಕೆ? ಕುಲವೆಂದು ಯಾಕೆ ಹೊಡೆದಾಡ್ತೀರಿ ಅನ್ನುವಂತಹ ಮಹೋನ್ನತ ಸಂದೇಶವನ್ನು ಕೊಟ್ಟಂತಹ ಮಹಾಜ್ಞಾನಿ ಕನಕದಾಸರು. ಅದ್ರ ಜೊತೆಗೆ ಅಯ್ಯೋ ಕುಲವೆನ್ನುತ್ತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ? ಎಲ್ಲರೂ ಕುಲ ಅಂತಿರಲ್ಲಪ್ಪ. ಕುಲವೆನ್ನುತ್ತಿಹರು, ಕುಲವ್ಯಾವುದಪ್ಪ ಸತ್ಯ ಸುಖವುಳ್ಳ ಜನರಿಗೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವರು ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕನಕದಾಸರು ಒಂದೊಮ್ಮೆ ಸಾಮಾಜಿಕ ಸಂದೇಶವನ್ನ ಬಹಳ ಗಟ್ಟಿಯಾಗಿ ಕೊಡುವುದರ ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂತಹ ಸತ್ಯಾಸತ್ಯತೆಗಳು ಕೂಡ, ಕನಕದಾಸರು ಒಬ್ಬ ಕವಿಯಾಗಿಯೂ ಕೂಡ ನೈಜತೆಗೆ ಹತ್ತಿರವಾಗಿ ನಿಜವನ್ನ ಇರ್ತಕ್ಕಂತಹ ಸತ್ಯವನ್ನ ಇದ್ದ ಹಾಗೆ ಹೇಳ್ತಕ್ಕಂತಹ ಒಂದು ಗಟ್ಟಿತನದ ದೊಡ್ಡ ಕವಿ ಕನಕದಾಸರು ಅನ್ನುವಂಥ ಮಾತು. ಹಾಗಾಗಿ ಎಲ್ಲ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಲ್ಲಪ್ಪ ನಾನು ಆಸ್ತಿ, ನಾನು ಶ್ರೀಮಂತ, ನನ್ನದೇ ದೊಡ್ಡದು, ಪ್ರತಿಯೊಂದಕ್ಕೋಸ್ಕರ ಕೂಡ ನಾನು ಹೊಡೆದಾಡ್ತೀನಿ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದುಡ್ಡು, ಎಲ್ಲ ಸಂಪತ್ತು ನನ್ನದೇ ಆಗ್ಬೇಕು ಅನ್ನುವಂತ ಆಸೆ ಎಲ್ಲವೂ ನನ್ನದೇ, ನಾನು ಅಧಿಕಾರ ನನಗೆ ಇರಬೇಕು, ಎಲ್ಲಾ ಸುಖಗಳು ನನಗೆ ಇರಬೇಕು ಅನ್ನುವಂತಹದ್ರ ಜೊತೆಗೆ ಕನಕದಾಸರು ಹೇಳ್ತಾರೆ, ಅಯ್ಯೋ ಯಾವ ಸಂಪತ್ತು, ಯಾವ ಅಧಿಕಾರ, ಯಾವ ಆಸ್ತಿ ಅಂತ ಬಡ್ಕತಿಯಪ್ಪ. ಅದಕ್ಕೆ ಕನಕದಾಸರು ಒಂದು ಕೀರ್ತನೆ ಹೇಳ್ತಾರೆ, ಏನು ಬರುವುದೋ ಸಂಗಡೇನು ಬರುವುದೋ, ಕೊನೆಗಾಲಕ್ಕೆ ಉಸಿರು ನಿಲ್ಲೋ ಸಂದರ್ಭದಲ್ಲಿ ಏನು ಬರುವುದೋ ಸಂಗಡೇನು ಬರುವುದೋ, ಏನ್ ಬರುತ್ತಪ್ಪ ನಿನಗೆ? ಜೊತೆಗೆ ಏನೂ ಕೂಡ ಬರೋದಿಲ್ಲ. ನೀನು ಮಾಡ್ತಕ್ಕಂಥ ದಾನ ಧರ್ಮ, ನೀನು ಸಂಪಾದಿಸಿರ್ತಕ್ಕಂಥ ಪುಣ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀನು ಬೇರೆಯವರಿಗೆ ಮಾಡ್ತಕ್ಕಂಥ ಸಹಾಯ, ನೀನು ಮಾಡಿದಂಥ ದಾನ ಧರ್ಮ ನಿನ್ ಜೊತೆ ಬರ್ತದೆ ವಿನಃ ನೀನು ಸಂಪಾದನೆ ಮಾಡಿದಂಥ ಆಸ್ತಿ, ನಿನ್ನ ಅಧಿಕಾರ, ನಿನ್ನ ಸಂಗಡಿಗರು ಯಾರು ಕೂಡ ನಿನ್ ಜೊತೆ ಬರೋದಿಲ್ಲ ಅನ್ನುವಂಥ ಬಹಳ ಸತ್ಯವನ್ನ ಕನಕದಾಸರು ನುಡಿತಾ ಹೋಗ್ತಾರೆ. ಹಾಗಾಗಿ ಕನಕದಾಸರು ಒಂದು ಕಡೆ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೌರಾಣಿಕ ಕಥೆಗಳನ್ನ, ಪೌರಾಣಿಕ ವಸ್ತುವನ್ನ ಆಧರಿಸಿ ಕೀರ್ತನೆಗಳನ್ನ ರಚನೆ ಮಾಡುವುದರ ಜೊತೆಗೆ ಜೀವನದ ನಿಜ ಚಿತ್ರಣವನ್ನ, ನೈಜತೆಯ ನಿಜ ಚಿತ್ರಣವನ್ನ ಕೊಟ್ಟಂತಹ ಅಮೋಘವಾದಂತಹ ದಾಸಶ್ರೇಷ್ಠ ಕನಕದಾಸರು ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಹೋಗ್ತಾರೆ. ನೋಡಿ, ಉದಾಹರಣೆಗೆ, ಹೌದಪ್ಪ ಎಲ್ಲ ಇದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ, ಮಾತನಾಡ್ತೀವಿ, ಎಲ್ಲ ಸರಿ, ಆದ್ರೆ
ಎಲ್ಲರೂ ಇದು ಎಷ್ಟರ ದುಡಿಯೋದು ಯಾತಕ್ಕೆ ಅನ್ನೋ ಒಂದು ಕೀರ್ತನೆ ಹೇಳ್ತಾರೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಯಾರ್ಯಾರು ಏನೇನ್ ಮಾಡ್ತೀರಿ ಅಂತ ಅದರ ವ್ಯಾಖ್ಯಾನವನ್ನು ಕೂಡ ಬಹಳ ವಿವರವಾಗಿ ಕೊಡ್ತಕ್ಕಂಥ ಶಕ್ತಿ ಕನಕದಾಸರು. ಅಂದ್ರೆ ನೇರ ದಿಟ್ಟ ನುಡಿಯ ಒಬ್ಬ ಕವಿ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿನೇ, ಗೇಣು ಬಟ್ಟೆಗಾಗಿ. ನಾವ್ ಯಾರ್ಯಾರು ಏನೇನ್ ಮಾಡ್ತಿದೀವಿ, ನಾವು ಕಾಯಕ ಮಾಡ್ತಕ್ಕಂಥದ್ದು ನಮ್ಮ ಹೊಟ್ಟೆಗೋಸ್ಕರ, ಗೇಣು ಬಟ್ಟೆಗೋಸ್ಕರ. ಬೇರೆ ಬೇರೆಯವ್ರು ಯಾವ್ಯಾವ ವೃತ್ತಿಗಳಲ್ಲಿ ಇದಾರೋ ಆ ವೃತ್ತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನುವಂತಹ ನೈಜ ಜೀವನದ ನಿಜ ಚಿತ್ರಣವನ್ನ ನಮ್ಮ ಮುಂದೆ ಇಡ್ತಕ್ಕಂತಹ ಕವಿ ಕನಕದಾಸರು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮರಿಬಾರ್ದು. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ, ಅಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಒಬ್ಬ ಕವಿ ನಮ್ಮ ಭಾಷೆಯ ಬಳಕೆಯ ಮೂಲಕ, ಸಾಹಿತ್ಯದ ಬಳಕೆಯ ಮೂಲಕ ಒಂದು ಕಡೆ ಪೌರಾಣಿಕ ವಸ್ತುವನ್ನ, ಪೌರಾಣಿಕ ಘಟನೆಗಳನ್ನ ಆಧರಿಸಿ ಬರೀತಕ್ಕಂತಹ ಮಹಾಕಾವ್ಯದ ಜೊತೆಗೆ ಆತ ಹೇಳ್ತಕ್ಕಂತಹ ನೈಜತೆ ಇದೆಯಲ್ಲ, ಅದು ಕೂಡ ಇವತ್ತು ಕೂಡ ಬಹಳ ಪ್ರಸ್ತುತ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಕನಕದಾಸರು ಶ್ರೀ ರಾಮಧಾನ್ಯ ಚರಿತೆಯನ್ನ ಬರೀತಕ್ಕಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಧಾನ್ಯಗಳ ನಡುವೆ ನಡೀತಕ್ಕಂತಹ ಈ ವಾಗ್ಯುದ್ಧದ ಉದಾಹರಣೆಯ ಜೊತೆಗೆ ಸಾಮಾಜಿಕ ಸಮಾನತೆಯ ಸಂದೇಶವನ್ನ ಸಾರ್ತಾರೆ. ಒಂದ್ ಕಡೆ ರಾಗಿ ನಾನು ಶ್ರೇಷ್ಠ ಅನ್ನುವಂಥ ಪ್ರಶ್ನೆ ಮುಂದಿಡ್ತದೆ, ಒಂದು ಕಡೆ ಅಕ್ಕಿ ನಾನು ಶ್ರೇಷ್ಠ ಅನ್ನುವಂಥ ಶ್ರೀರಾಮನ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತಕ್ಕಂತಹ ಈ ಶ್ರೀರಾಮ ಧಾನ್ಯದ ಆ ಚರಿತೆಯ ಆ ಇಡೀ ಪ್ರಕರಣವನ್ನ ಅವರು ಕಾವ್ಯದ ಮೂಲಕ ನಮ್ಮ ಮುಂದಿರ್ತಕ್ಕಂತಹ ಪ್ರಯತ್ನವನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಕ್ಕಿ ಶ್ರೀಮಂತಿಕೆಯ ಸಂಕೇತವಾಗಿ, ರಾಗಿ ಶ್ರಮಜೀವಿಗಳ ಸಂಕೇತವಾಗಿ, ಪ್ರತಿಯೊಂದು ಕೂಡ ವಾಗ್ಯುದ್ಧ ನಡೀತಕ್ಕಂಥ ಸಂದರ್ಭಗಳಲ್ಲಿ, ವಾದವನ್ನ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕೊನೆಗೂ ಕೂಡ ಯಾರ ತಾರತಮ್ಯವೂ ಇಲ್ಲದ ಶ್ರಮಿಕ ವರ್ಗದ ಅಗತ್ಯತೆಯನ್ನ ಮಾಡ್ತಕ್ಕಂತಹ ರಾಗಿಯ ವಾದವನ್ನ ಎತ್ತಿ ಹಿಡಿಯುವ ಮೂಲಕ ಆ ಸಾಮಾಜಿಕ ಸಮಾನತೆಯ ಸಂದೇಶವನ್ನ ಕನಕದಾಸರು ಇಡೀ ಲೋಕಕ್ಕೆ ಸಾರ್ತಾರೆ ಎನ್ನುವಂಥದ್ದು ಅವರ ಹೆಚ್ಚು ಪ್ರಸ್ತುತತೆಗೆ, ಅವರ ಕೊಡುಗೆಗೆ ಬಹುಶಃ ಇದು ದೊಡ್ಡ ದಾರಿದೀಪ ಆಗಿದೆ ಎನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಇಸ್ಕೊಳ್ಬೇಕು. ಹಾಗಾಗಿ ಈ ಶ್ರೀ ರಾಮಧಾನ್ಯ ಚರಿತೆಯ ಮೂಲಕ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಈಗ ನಮ್ಮಲ್ಲಿ ಏನ್ ಭಾವನೆ ಇದೆ ಅಂದ್ರೆ, ಶ್ರಮಜೀವಿಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು ಬಹಳ ಕಡಿಮೆ, ಬಹಳ ದೊಡ್ಡ ಸ್ಥಾನಮಾನದಲ್ಲಿ ಇರ್ತಕ್ಕಂಥವ್ರು ನಾವೇ ಉತ್ತಮರು ಅನ್ನುವಂಥ ಆ ಕೀಳಿರಿಮೆಯ ಶ್ರೇಣೀಕೃತ ವರ್ಗ ಸಂಘರ್ಷದ ಸಂದೇಶ ಇದೆಯಲ್ಲ, ಅದನ್ನ ಮೆಟ್ಟಿ ನಿಂತು, ಇಲ್ಲ ಶ್ರಮಿಕ ವರ್ಗದವರೂ ಕೂಡ, ಬಡವರೂ ಕೂಡ ಎಲ್ಲರಿಗೂ ಸರಿಸಮಾನರು, ಎಲ್ಲರೂ ಒಂದೇ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವೃತ್ತಿ, ಯಾವುದೇ ಹಿನ್ನೆಲೆಯಿಂದ ಯಾರೇ ಬಂದರೂ ಕೂಡ ನಾವೆಲ್ಲ ಸಮಾನರು ಅನ್ನುವಂಥ ಸಂದೇಶವನ್ನ ಸಾರ್ತಕ್ಕಂತಹ ದಾಸಶ್ರೇಷ್ಠ ಕನಕದಾಸರ ಕೀರ್ತನೆಗಳು ಇವತ್ತಿಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಸ್ತುತ ಆಗ್ತಾನೆ ಹೋಗ್ತದೆ. ಅದನ್ನ ಬಹುಶಃ ನಾವು ಆಳವಾಗಿ ಅಧ್ಯಯನ ಮಾಡುವ ಮೂಲಕ, ಅವ್ರನ್ನ ಅರ್ಥ ಮಾಡ್ಕೊಳ್ಳುವ ಮೂಲಕ, ನಾವು ನಮ್ಮ ಜೀವನದಲ್ಲಿ ಅವರ ಇಡೀ ಆ ಸಂದೇಶವನ್ನ ಅಳವಡಿಸ್ಕೊಂಡ್ರೆ, ಮೈಗೆ ಅಳವಡಿಸ್ಕೊಂಡಾಗ ಮಾತ್ರ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಸಮಾಜದ ನಿರ್ಮಾಣಕ್ಕೆ ನಾವು ಅಡಿಪಾಯ ಹಾಕ್ಲಿಕ್ಕೆ, ಸಮಾಜ ನಿರ್ಮಾಣದ ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕನಕದಾಸರು ಆರಾಧನೆ ಮಾಡಿದಂತಹ ಆದಿಕೇಶವ ವಿಷ್ಣುವಿನ ರೂಪ, ಶ್ರೀಕೃಷ್ಣನ ರೂಪ, ಕಾಗಿನೆಲೆಯಲ್ಲಿ ಕೂತು ಅವರು ಪ್ರತಿಯೊಂದನ್ನು ಕೂಡ ಏನು ಶ್ರೀಕೃಷ್ಣನ ಆರಾಧನೆಯನ್ನ ಮಾಡ್ತಕ್ಕಂಥ ಮೂಲಕ, ಕೀರ್ತನೆಗಳನ್ನು ರಚಿಸುವಂತ ಮೂಲಕ, ಪ್ರತಿಯೊಂದು ಹಂತದಲ್ಲೂ ಕೂಡ ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ, ದೈವಶಕ್ತಿ ಕೂಡ ನಮಗೆ ರಕ್ಷಣೆಗೆ ಬರ್ತದೆ ಅನ್ನುವಂಥ ಸಂದೇಶವನ್ನು ಕೂಡ ಸಾರಿದ್ರು. ಯಾಕೆಂದ್ರೆ ಕನಕದಾಸರು ಶ್ರೀಕೃಷ್ಣನಲ್ಲಿ ಎಷ್ಟು ಅವರು ಭಕ್ತಿಯನ್ನ ಇಟ್ಕೊಂಡಿದ್ರು ಅನ್ನುವಂಥ ಆ ಕನಕದಾಸರಿಗೆ ಸಂಬಂಧಪಟ್ಟಂತ ಅನೇಕ ಕಥೆಗಳು, ಉಪಕಥೆಗಳು ಬಹಳಷ್ಟು ಇದಾವೆ. ಅವರು ಹೇಳ್ತಕ್ಕಂಥ ಒಂದು ಸಂದೇಶ, ಈಗ ಶ್ರೀಮಠದಲ್ಲಿ ಶಿಷ್ಯರ ನಡುವೆ ನಡೀತಕ್ಕಂಥ ವಾಗ್ಯುದ್ಧದ ಸಂದರ್ಭದಲ್ಲಿ ನಾನು ಹೋದರೆ ಹೋದೇನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈಗ ಬಹಳಷ್ಟು ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಾನು ಅಂದ ತಕ್ಷಣ ಏನಪ್ಪ ನೀನ್ ದುರಹಂಕಾರಿ ಕನಕ, ಏನಪ್ಪ ನಾನು ಅನ್ನೋ ದುರಹಂಕಾರ ನಿನಗೆ ಅಂತ. ಇಲ್ಲ ಸ್ವಾಮಿ, ನಾನು ಅನ್ನುವ ದುರಹಂಕಾರ ಹೋದ್ರೆ ನಾನು ಸ್ವರ್ಗಕ್ಕೆ ವೈಕುಂಠಕ್ಕೂ ಕೂಡ ಹೋಗ್ತಕ್ಕಂಥ ಅವಕಾಶ ಸಿಗ್ತದೆ ಎನ್ನುವಂಥ ಸಂದೇಶ. ಅಂದ್ರೆ ಮನುಷ್ಯನಲ್ಲಿ ಆ ದುರಹಂಕಾರ ಮನೋಭಾವವನ್ನ ತೆಗೆದು ಬಿಸಾಕ್ಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ರು. ಇವನ್ ಬಾಳೆಹಣ್ಣಿದೆ, ಯಾರು ಕಾಣದೇ ಇರೋ ಜಾಗದಲ್ಲಿ ತಿನ್ಕೊಂಬ ಅನ್ನುವಂಥದ್ದು ಕೂಡ ಅವರ ಗುರುವರಿಯರ ಆದೇಶ ಆದಾಗ್ಲೂ ಕೂಡ ಕನಕದಾಸರು ಹೇಳ್ತಕ್ಕಂಥದ್ದು, ದೇವರಿಲ್ಲದ ಜಾಗ ಎಲ್ಲೂ ನನ್ನನ್ನು ಕಾಣ್ಲಿಲ್ಲ, ಎಲ್ಲೂ ಹೋದ್ರೂ ಕೂಡ ಆ ದೇವರ ಕೃಪೆಯಿಂದ ಎಲ್ಲವೂ ನಡೀತದೆ ಎನ್ನುವಂಥ
ಆ ಅಪಾರವಾದಂತಹ ನಂಬಿಕೆಯ ಜೊತೆಗೆ ಕೊನೆಗೆ ಕನಕದಾಸರು ಹಾಡಿದಂತಹ ಕೀರ್ತನೆ ಇವತ್ತು ತುಂಬಾ ಮನೆಗಳಲ್ಲಿ ಕೇಳ್ತಕ್ಕಂತಹ ಕೀರ್ತನೆ, ತೊರೆದು ಜೀವಿಸಬಹುದೇ. ಎಲ್ಲರಿಗೂ ಗೊತ್ತಿದೆ ನಿಮ್ಗೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನ. ನಿನ್ನನ್ನು ತೊರೆದು ಜೀವಿಸಕ್ ಸಾಧ್ಯ ಇಲ್ಲ. ಏನನ್ ಬೇಕಾದ್ರೂ ನಾನು ಜೀವನದಲ್ಲಿ ಬಿಡಬಲ್ಲೆ, ಎಲ್ಲವನ್ನೂ ನಾನು ಬಿಡಬಲ್ಲೆ, ಆದ್ರೆ ನಿನ್ನ ಚರಣ ಕಮಲವನ್ನ ಬಿಟ್ಟು ನಾನು ಜೀವಿಸಲಾರೆ ಹರಿಯೇ ಅನ್ನುವಂಥ ಬಹಳ ಹೃದಯ ಸ್ಪರ್ಶಿ ಕೀರ್ತನೆಯನ್ನ ಕನಕದಾಸರು ಬರೀತಾರೆ. ಇವತ್ತಿಗೂ ಕೂಡ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅನ್ನುವಂಥ ಆ ಕೀರ್ತನೆ ಬಹುಶಃ ಬಹಳಷ್ಟು ಮನೆ ಮಂದಿಯಲ್ಲಿ ಇವತ್ತೆಲ್ಲರ ಬಾಯಿಗಳಲ್ಲಿ ಕೇಳ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಕನಕದಾಸರು ಕೂಡ ಅವರು ರಾಜಮನೆತನದಿಂದ ಬಂದು ದಾಸರಾಗಿ ಅವರು ಹುಟ್ಟಿದಂತಹ ಜಾತಿಯ ಆಧಾರದ ಮೇಲೆ ಅವ್ರಿಗೆ ದೈವದ ಗರ್ಭಗುಡಿಗೆ ಪ್ರವೇಶವನ್ನು ನಿರಾಕರಿಸಿದಂತ ಸಂದರ್ಭದಲ್ಲಿ ಶ್ರೀಕೃಷ್ಣನ್ನೇ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ತಯ್ಯಪ್ಪ, ಬಾಗಿಲು ತೆಗೆದು ನಂಗೆ ದರ್ಶನವನ್ನ ಕೊಡೋ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ನಾನೇನ್ ಮಾಡ್ದೆ? ಪ್ರಹ್ಲಾದನಿಗೆ ದರ್ಶನ ಕೊಟ್ಟೆ, ಎಲ್ಲಾ ಹಂತಗಳಲ್ಲೂ ನೀನು ಎಲ್ಲರಿಗೂ ನನಗೆ ದರ್ಶನವನ್ನ ಕೊಟ್ಟು ಪಾವನವನ್ನಾಗಿ ಮಾಡಿದೆ. ನನಗೆ ಯಾಕೆ ನೀನು ದರ್ಶನ ಕೊಡ್ತಾ ಇಲ್ಲ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂದಾಗ ಶ್ರೀಕೃಷ್ಣ ಕನಕರ ದಿಕ್ಕಿಗೆ ತಮ್ಮ ಬಾಗಿಲನ್ನ ಒಡೆದು ದರ್ಶನವನ್ನ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣ ದರ್ಶನವನ್ನ ಕೊಟ್ಟ ಅನ್ನುವಂಥ ಆ ಘಟನೆ ಕೂಡ ತಮ್ಮೆಲ್ಲರ ಗಮನದಲ್ಲಿದೆ. ಹಾಗಾಗಿ ಕನಕದಾಸರು ಈ ನಾಡು ಕಂಡಂತಹ ಅತ್ಯಂತ ಅದ್ಭುತ ಭಕ್ತಿ ಪರಂಪರೆಯ ದಾಸ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕವಿಗಳ ಜೊತೆಗೆ ಬಹುಶಃ ಇಡೀ ರಾಷ್ಟ್ರದಲ್ಲಿ ಯಾವ್ದಾದರೂ ಒಬ್ಬ ಭಕ್ತ ಮತ್ತು ಭಗವಂತನ ನಡುವೆ ನಡೆದಂಥ ಸಂಘರ್ಷದಲ್ಲಿ ಗೆಲುವಾಗಿದ್ದು ಕೊನೆಗೆ ಭಕ್ತನಿಗೆ. ಭಕ್ತ ಮತ್ತು ಭಗವಂತನ ನಡುವೆಯ ಆ ಸಂಘರ್ಷ ಭಕ್ತನ ವಿಜಯದಲ್ಲಿ ಅದು ಸಾಕಾರವಾಯಿತು ಅನ್ನುವಂತ ಸಂದೇಶ ಕೂಡ ಕನಕದಾಸರು ಮತ್ತು ಶ್ರೀಕೃಷ್ಣನ ಅವಿನಾಭಾವ ಸಂಬಂಧದ ಜೊತೆಗೆ ಇದೆ. ಬೇರೆ ಅನೇಕ ಪ್ರಕರಣಗಳಲ್ಲಿ ನಾವು ನೋಡ್ತೇವೆ, ದೇವರು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು, ದೇವರು ಸಹಾಯ ಇಲ್ಲಿ ದೈವನೇ, ಭಗವಂತನೇ ಭಕ್ತನ ಕಡೆ ವಾಲ್ದಂತಹ ಒಂದು ಅಪರೂಪದ ಪ್ರಕರಣ ಕೂಡ ಇದು ನಡೀತದೆ ಎನ್ನುವಂಥ ಮಾತು. ಅಲ್ಲಿಯೂ ಕೂಡ ದೇವಸ್ಥಾನಗಳ ಪ್ರವೇಶ ಆಗ್ಲಿ, ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಾಗ್ಲಿ, ಅಲ್ಲಿಯೂ ಕೂಡ ಸಾಮಾಜಿಕ ಸಮಾನತೆಯ ಸಂದೇಶ ಅವರೆಲ್ಲ ಅವರ ಕನಕದಾಸರ ಈ ಎಲ್ಲ ಅವರ ಅನುಭವಗಳಲ್ಲಿ, ಅವರ ಪರ್ಯಟನಗಳಲ್ಲಿ, ಅವರು ಸಂಧಿಸ್ತಕ್ಕಂತಹ ವ್ಯಕ್ತಿಗಳಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅತಿ ಮುಖ್ಯವಾದಂಥದ್ದೇನಪ್ಪಾ ಅಂದ್ರೆ ಎಲ್ಲರೂ ಸರಿಸಮಾನರು, ಯಾವುದೇ ಭೇದ ಭಾವ ಬೇಡ, ನಾವೆಲ್ಲ ಒಂದೇ, ಸಮ ಸಮಾಜ ಅನ್ನುವಂಥ ಅವರ ನಿರ್ಧಾರ, ಅವರ ತೀರ್ಮಾನ, ಅವರ ಆ ತತ್ವ ಸಂದೇಶ ಬಹುಶಃ ಇಂದಿನ ಸಮಾಜಕ್ಕೆ ಅದು ನಿಜಕ್ಕೂ ಕೂಡ ಬಹಳ ಉಪಯುಕ್ತವಾದಂಥ ಸಂದೇಶ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕನಕದಾಸರು ಮತ್ತು ಕನಕದಾಸರ ದಾಸ ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಇವತ್ತು ನಾವು ಆಳವಾಗಿ ಅಧ್ಯಯನ ಮಾಡುವ ಮೂಲಕ ಬಹುಶಃ ನಾವು ದಾಸ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡುವುದರ ಮೂಲಕ ಅವರ ತತ್ವ ಸಂದೇಶಗಳನ್ನ ನಮ್ಮ ಮೈಗೂಡಿಸಿಕೊಳ್ಳುವ ಜೊತೆಗೆ ಕನ್ನಡ ಭಾಷೆಯ ಶ್ರೀಮಂತಿಕೆಗೂ ಕೂಡ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಕನಕದಾಸರ ಅವರ ಸಂದೇಶವನ್ನ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಆಗ ಮಾತ್ರ ಸಮ ಸಮಾಜದ ನಿರ್ಮಾಣ ಆಗಿ ಬಹುಶಃ ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಇದು ಒಂದು ಅಡಿಪಾಯ ಆಗ್ತದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಯಾಕೆಂದ್ರೆ ಏನು ಕನ್ನಡ ನಾಡು ಇವತ್ತು ರಾಜ್ಯೋತ್ಸವ ಆಚರಣೆ ಆಗಿರ್ತಕ್ಕಂತಹ ಮಾಸದಲ್ಲೇನೆ ಕನಕ ಜಯಂತಿ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕೂಡ ಕನ್ನಡವನ್ನ ಬೆಳೆಸ್ತಕ್ಕಂತಹ, ಕನ್ನಡ ನಾಡಿನ ಒಳಿತನ್ನ ಕಾಯ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 17ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾದಾರ್ಶನಿಕ ದಾಸಶ್ರೇಷ್ಠ ಕನಕದಾಸರ ಕುರಿತು ಮಾತನಾಡಿದಂತಹ ಕೊಪ್ಪಳ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ BK ರವಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ
ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ. 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಈ ಒಂದು ವಿಶೇಷ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.